ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಿನ್ನೆಯ ಕಿಚ್ಚನ ಪಂಚಾಯಿತಿ ಎಪಿಸೋಡ್ ಎಲ್ಲವೂ ಮುಗಿದ ಮೇಲೆ ರಾಶಿಕಾ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ನಿನ್ನೆಯ ಸಂಚಿಕೆಯಲ್ಲಿ ಸುದೀಪ್ ಅವರು ಮನೆಯ ಎಲ್ಲ ಸ್ಪರ್ಧಿಗಳಿಗೆ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸಿದ್ರು. ಮತ್ತೆ ಎಲ್ಲರೂ ಆ ದಿನಗಳನ್ನು ಜೀವಿಸಿ ಖುಷಿಪಟ್ಟರು ಅನ್ನೋದಂತೂ ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ನಿನ್ನೆ ಹಾಗೂ ಮೊನ್ನೆಯ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿರುವ ಕೆಲವು ನಿರ್ಧಾರಗಳಿಂದ ಜನರಿಗೆ ಅಸಮಾಧಾನ ಉಂಟಾಗಿದೆ. ಜನರು ಸುದೀಪ್ ಅವರು ಹೀಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಸುದೀಪ್ ಅವ್ರ ಬಗ್ಗೆ ಸಖತ್ತಾಗಿ ಕಾಮೆಂಟ್ಸ್ ಬರೀತಾ ಇದ್ದಾರೆ. ಅದಕ್ಕೆ ಕಾರಣ ಏನು, ಸುದೀಪ್ ಅವ್ರು ಮಾಡಿದ್ದೇನು ಅಂದರೆ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿದ್ದು. ಇದು ಹೊರಗಿನ ಜನರು ಯಾರಿಗೂ ಕೂಡ ಇಷ್ಟ ಆಗಿಲ್ಲ. ಕಿಚ್ಚ ಸುದೀಪ್ ಅವರೇ ಅಶ್ವಿನಿ ಅವರಿಗೆ ಈ ಥರ ಮಾಡ್ತಾ ಇದ್ದಾರೆ, ಅಶ್ವಿನಿ ಅವರು ಏನೇ ಮಾಡಿದ್ರು ಸುದೀಪ್ ಅವರು ಏನೂ ಕೇಳೋದಿಲ್ಲ ಅನ್ನೋ ಮಾತಂತೂ ಮುಂಚೆಯಿಂದ ಕೇಳಿ ಬರ್ತಾ ಇತ್ತು. ಆದರೆ ಈಗ ಕಿಚ್ಚನ ಚಪ್ಪಾಳೆಯನ್ನು ಅಶ್ವಿನಿ ಅವರು ಕೊಟ್ಟು ಇಡೀ ಸೀಸನ್ನ ಚಪ್ಪಾಳೆಯನ್ನು ಧ್ರುವಂತ್ ಅವರಿಗೆ ಕೊಟ್ಟಿದ್ದಕ್ಕೆ ಎಲ್ಲ ಜನರಿಗೆ ಕೂಡ ತುಂಬ ಬೇಸರ ಆಗಿದೆ. ಸುದೀಪ್ ಅವರಿಂದ ನಾವು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಇದನ್ನೆಲ್ಲ ಮಾಡ್ತಾ ಕೂತಿದ್ದಾರೆ ಅಂತ ವೀಕ್ಷಕರು ಬೇಸರವನ್ನ ಹೊರಹಾಕಿದ್ದಾರೆ. ಬಿಗ್ ಬಾಸ್ ಮನೆಯ ಪ್ರಯಾಣಕ್ಕೆ ಉಳಿದಿರೋದು ಇನ್ನು ಒಂದೇ ಒಂದು ವಾರ ಮಾತ್ರ. ಆದರೆ ಕೊನೆ ವಾರದಲ್ಲೇ ಸುದೀಪ್ ಅವರು ಈ ಥರ ಮಾಡಬಾರ್ದಾಗಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಅಶ್ವಿನಿ ಅವರು ಈಗೇನೋ ಒಳ್ಳೆಯವರ ಥರ ಮುಖವಾಡ ಹಾಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಹಾಗೆ ರಕ್ಷಿತಾ ಅವರಿಗೂ ಕೂಡ ಹಿಂದೆ ತಾವು ಮಾಡಿದ ಎಲ್ಲ ತಪ್ಪುಗಳಿಗೆ ಸಾರಿ ಕೂಡ ಕೇಳಿದ್ರು. ರಕ್ಷಿತಾ ಅವರು ಇಟ್ಸ್ ಓಕೆ ಅಂತ ಅಂದರು. ಇದೆಲ್ಲಾನು ಮನೆಯಿಂದ ಹೊರಗಡೆ ಹೋಗೋ ಟೈಮಲ್ಲಿ ತೇಪೆ ಹಾಕೋದಕ್ಕೆ ಮಾಡ್ತಾ ಇರೋ ಹಾಗೆ ಅನಿಸುತ್ತೆ. ಆದರೆ ಸುದೀಪ್ ಅವರು ಅಶ್ವಿನಿ ಅವರಿಗೆ ಹೀಗೆಲ್ಲ ಸಪೋರ್ಟ್ ಮಾಡಿಕೊಂಡು ಅಶ್ವಿನಿ ಅವರಿಗೆ ಏನು ಹೇಳದೇ ಇರೋದ್ರಿಂದ ವೀಕ್ಷಕರಿಗಂತೂ ತುಂಬ ಬೇಜಾರಾಗಿ ಈ ವಾರದ ಕಳಪೆಯನ್ನು ಸುದೀಪ್ ಅವ್ರಿಗೆ ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳು ಹರಿದಾಡ್ತಾ ಇದೆ. ಕಲರ್ಸ್ ಕನ್ನಡ ಚಾನಲ್ನ ಯಾವುದೇ ವಿಡಿಯೋ ತೆಗೆದು ನೋಡಿದ್ರು ಇದೇ ವಿಷಯ ಜೋರಾಗಿ ಚರ್ಚೆ ಆಗ್ತಾ ಇದೆ. ನೀವೇನೇ ಹೇಳಿ, ಸುದೀಪ್ ಅವರು ಜನರ ಅಭಿಪ್ರಾಯಗಳನ್ನು ಕೂಡ ಪರಿಗಣಿಸಬೇಕಿತ್ತು ಅನ್ನೋದು ಎಲ್ಲ ಅಭಿಮಾನಿಗಳಲ್ಲೂ ಕಾಡ್ತಾ ಇರೋದು. ಕಿಚ್ಚನ ಪಂಚಾಯಿತಿಯಲ್ಲಿ ಇನ್ನೂ ಖಡಕ್ಕಾಗಿ ಮಾತಾಡಬೇಕಾಗಿತ್ತು, ಯಾರಿಗೆಲ್ಲ ಬಿಸಿ ಮುಟ್ಟಿಸ್ಬೇಕಿತ್ತೋ ಅವ್ರಿಗೆಲ್ಲ ಮುಟ್ಟಿಸ್ಬೇಕಿತ್ತು. ಆದರೆ ಸುದೀಪ್ ಅವರು ಹಾಗೆ ಮಾಡಲಿಲ್ಲ ಅಂತ ಜನರು ಬೇಸರ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಶಿಕಾ ಅವರೇನೋ ಎಲಿಮಿನೇಟ್ ಆಗಿದ್ದಾಯ್ತು, ಆದರೆ ಕಾವ್ಯ ಅವರು ಟಾಪ್ 6 ಬರೋ ಎಲ್ಲ ಸಾಧ್ಯತೆ ಜೋರಾಗಿಯೇ ಕಾಣ್ತಾ ಇದೆ. ಅದು ನಾವೆಲ್ಲ ಎಪಿಸೋಡ್ಸಲ್ಲಿ ನೋಡ್ತಾನೆ ಇದ್ದೀವಿ. ಗಿಲ್ಲಿ ಜೊತೆ ಇದ್ಕೊಂಡು ಕಾವ್ಯ ಅವರು ಗಿಲ್ಲಿನ ಯೂಸ್ ಮಾಡಿಕೊಂಡೇ ಇಷ್ಟು ದಿನ ಬಂದ್ಬಿಟ್ರು. ಇನ್ನು ಮುಂದೆ ಕೂಡ ಫೈನಲಿಸ್ಟ್ ಆಗ್ತಾರೆ. ಆದರೆ ಕಾವ್ಯ ಅವ್ರಿಗಿಂತ ರಾಶಿಕಾ ಆ ಸ್ಥಾನದಲ್ಲಿರೋಕೆ ಹೆಚ್ಚು ಡಿಸರ್ವ್ ಮಾಡ್ತಾ ಇದ್ರು ಅನ್ನೋದು ರಾಶಿಕಾ ಅವರ ಫ್ಯಾನ್ಸ್ಗಳ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.